ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ದೇವರ ನಾಮ ಮಹಿಮೆಪಡಿಸಬೇಕಾದಂತಹ ನಾವು ಉದಯದಲ್ಲಿಯೇ ಆತನೊಂದಿಗೆ ನಮ್ಮ ದಿನ ಪ್ರಾರಂಭಿಸುವುದಾದರೆ ದಿನವೆಲ್ಲ ಆತನ ಸನ್ನಿಧಿಯಿಂದ ದಿವ್ಯದಾನಗಳಿಂದ ಆಶೀರ್ವದಿಸಲ್ಪಡ್ತೇವೆ. ಬನ್ನಿರಿ, ಒಂದು ಚಿಕ್ಕ ಪ್ರಾರ್ಥನೆಯಿಂದ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ, ನಮ್ಮ ಸ್ಥಿತಿಯನ್ನು ನಾವು ಗ್ರಹಿಸಿಕೊಳ್ಳುವ ಹಾಗೆ ನಿಮ್ಮ ವಾಕ್ಯ ಅನುಗ್ರಹಿಸಿರಿ. ನಮ್ಮನ್ನು ನಾವು ನೋಡಿಕೊಂಡು ತಿದ್ದುಕೊಳ್ಳುವ ಹಾಗೆ ನಮ್ಮ ಸ್ಥಿತಿಯನ್ನೆಂದು ನಾವು ಗ್ರಹಿಸಿಕೊಂಡು ಪಶ್ಚಾತ್ತಾಪಪಟ್ಟು ನಿಮ್ಮ ಕೃಪೆಗೋಸ್ಕರ ಬೇಡಿಕೊಳ್ಳುವಂತೆ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದಿನಾಲು ನೀವು ಸಿದ್ಧರಾಗಿ ಆಫೀಸ್ಗಾಗಲಿ ಸ್ಕೂಲ್ಗಾಗಲಿ ಹೊರಗಡೆಯಾಗಲಿ ಒಂದು ವೇಳೆ ಹೋಗ್ತಿರೋದಾದರೆ ಕನ್ನಡಿ ಮುಂದೆ ಹೋಗ್ತಿರಲ್ಲವೇ? ನಿಮ್ಮ ಲೋಪ ಎಲ್ಲ ಸರಿಪಡಿಸಿಕೊಳ್ತಿರಲ್ಲವೇ? ಹಾಗಾದರೆ ನಾವು ಪ್ರತಿದಿನ ದೇವರ ಮುಂದೆ ಹೇಗಿದ್ದೇವೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ, ನಮ್ಮ ಅಂತರಂಗ ಹೇಗಿದೆ ಎಂದು ಗ್ರಹಿಸಿಕೊಳ್ಳುವುದಕ್ಕಾಗಿ ವಾಕ್ಯವೆಂಬ ಕನ್ನಡಿಯ ಮುಂದೆ ಬರಬೇಕು. ವಾಕ್ಯದಲ್ಲಿ ನಮ್ಮ ಸ್ಥಿತಿ ನಮಗೆ ಬಯಲ್ಪಡಿಸಲಾಗುತ್ತೆ. ಅದಕ್ಕೆ ವಾಕ್ಯ ಧ್ಯಾನಿಸುತ್ತಿರುವಾಗ ಪರಿಶುದ್ಧಾತ್ಮ ದೇವರು ನಮಗೆ ಉತ್ತರಿಸುತ್ತಾರೆ. ಹಾಗಾಗಿ ಒಂದು ಸಾರಿ ನಾವು ಸತ್ಯವೇದ ತೆರೆದು ನೋಡೋಣ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 32ನೇ ವಚನ ಓದುತ್ತೇನೆ, ಕೇಳ್ರಿ. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಏನಂತೆ ಬಲಿಷ್ಠ. ಶ್ರೇಷ್ಠನು ಪಟ್ಟಣವನ್ನು ಗೆದ್ದವನಿಗಿಂತಲೂ ತನ್ನ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳುವವನು ಧನ್ಯನು. ನೋಡಿ ಪ್ರಿಯರೇ, ಎಷ್ಟು ರಭಸವಾಗಿ ಯುದ್ಧಗಳು ನಡೆಯುತ್ತಾ ಇವೆ. ಆ ಪಟ್ಟಣವನ್ನು ಸೆರೆ ಹಿಡಿಯಬೇಕು, ಈ ಪಟ್ಟಣ ಸೆರೆ ಹಿಡಿಯಬೇಕು, ಆ ಪ್ರಾಂತ್ಯಗಳನ್ನು ನಾವು ಜಯಿಸಿ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ದೇಶದ ವಿರುದ್ಧ ದೇಶಗಳು ಹೇಗೆ ತಿರುಗಿ ಬೀಳುತ್ತಿದ್ದಾರೆ ನೋಡಿ. ಹೇಗೆ ಏನಾದರೂ ಮಾಡಬೇಕೆಂದು ಯಾವ ರೀತಿಯಾಗಿ ಒಬ್ಬರನ್ನೊಬ್ಬರು ನಾಶನ ಮಾಡಿಕೊಳ್ತಿದ್ದಾರೆಂದು ನೀವೇ ನೋಡಿ. ವರ್ಷಗಳಿಂದ ಕಟ್ಟಲ್ಪಟ್ಟಿರುವಂತಹ ಪಟ್ಟಣಗಳು ಕ್ಷಣಮಾತ್ರದಲ್ಲಿ ಕೆಡವಿ ಹಾಕ್ತಿದ್ದಾರೆ, ಸುಟ್ಟಾಕ್ತಿದ್ದಾರೆ. ಎಷ್ಟೋ ಅಣುಬಾಂಬುಗಳನ್ನೆಲ್ಲ ಹಾಕುತ್ತಾ ಎಷ್ಟು ಅಮಾಯಕರ ಪ್ರಾಣಗಳನ್ನು ತೆಗೆಯುತ್ತಿದ್ದಾರೆ ನೋಡಿ. ಎಷ್ಟು ಜನ ಬೀದಿ ಪಾಲಾಗಿ ತಿನ್ನಲು ತಿಂಡಿಯಿಲ್ಲದಂತಹ ಪರಿಸ್ಥಿತಿಗೆ ಸೇರ್ತಿದ್ದಾರೆ. ಒಬ್ಬ ವ್ಯಕ್ತಿ, ನನ್ನ ಹತ್ತಿರ ಸೈನ್ಯವಿದೆಯಲ್ಲವೇ, ನನ್ನ ಹತ್ತಿರ ಅಧಿಕಾರವಿದೆಯಲ್ಲವೇ, ನನಗೆ ಬಲ ಇದೆಯಲ್ಲವೇ, ನನ್ನ ಹತ್ತಿರ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಇವೆ ಅಲ್ಲವೇ, ಬಾಂಬ್ಗಳು ಇವೆ ಅಲ್ಲವೇ? ಏನ್ ಪ್ರಿಯರೇ, ಹೀಗೆ ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡುವುದನ್ನು ನೋಡ್ತೇವೆ. ನಾಶನ ಮಾಡೋದೇನು ದೊಡ್ಡ ಕಾರ್ಯವೋ? ಒಬ್ಬರನ್ನೊಬ್ಬರು ನಾಶ ಮಾಡಿಕೊಳ್ಳುವುದಕ್ಕಿಂತ ಹಾಳು ಮಾಡುವ ಆ ಮನಸ್ತತ್ವಕ್ಕಿಂತ ಹೀನವಾದ ದಶೆ ಮತ್ತೊಂದಿಲ್ಲ ಪ್ರಿಯರೇ. ನಾವು ಒಬ್ಬರಿಗೊಬ್ಬರು ಕಾಳಜಿ ತೋರಿಸಿ ಒಬ್ಬರ ಕ್ಷೇಮವನ್ನೊಬ್ಬರು ಕೋರಬೇಕೆಂದು ವಾಕ್ಯ ಹೇಳುತ್ತೆ. ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದು ಯೇಸು ಹೇಳಿದಾರಲ್ಲವೇ? ಆದರೆ ಈ ದಿನ ಯಾಕೆ ಬೇಕು ಈ ಯುದ್ಧಗಳು? ಯಾಕೆ ಬೇಕು ಈ ಹೋರಾಟಗಳು? ನಾವು ನಮ್ಮ ಮನಸ್ಸನ್ನು ಹತೋಟೆಯಲ್ಲಿಟ್ಕೊಳ್ಳಲಿಕ್ಕಾಗ್ತಿಲ್ಲ. ವಾಕ್ಯ ಹೇಳುತ್ತೆ, ತನ್ನ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳುವವನು ಧನ್ಯನು. ನಿಮ್ಮ ಮೈಂಡ್ ಅಂದರೆ ಇಂಗ್ಲಿಷ್ನಲ್ಲಿ ಮನಸ್ಸಿಗನ್ನುತ್ತಾರೆ. ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗ್ತಿಲ್ಲ. ನಿಮ್ಮೊಳಗಿರುವಂತಹ ಉದ್ರೇಕಗಳಿಗೆ ಮೂಲವಾಗಿರುವಂತಹ ಆ ಮನಸ್ಸಿನೊಳಗೆ ಬರುವ ದ್ವೇಷ, ಹೊಟ್ಟೆಕಿಚ್ಚು, ಕೋಪ, ಪ್ರತಿಕಾರ, ಆ ಪಾಪ ಕಾರ್ಯಗಳು, ಅವುಗಳನ್ನು ಇಷ್ಟ ಬಂದಂತೆ ಸೇರಿಸಿಕೊಂಡಂತಹ ಮನುಷ್ಯರು ಎಂತಹ ಹೀನ ಸ್ಥಿತಿಗೆ ಬಿದ್ದು ಹೋಗ್ತಿದ್ದಾರೆ ನೋಡಿ. ನಾವು ಏನನ್ನು ಕೇಳ್ತಿದ್ದೇವೋ, ಏನನ್ನು ನೋಡ್ತಿದ್ದೇವೋ, ಯಾವ ರೀತಿ ಎಜುಕೇಟ್ ಆಗ್ತಿದ್ದೇವೋ, ಯಾವುದನ್ನು ಕಲಿತುಕೊಳ್ತಿದ್ದೇವೋ ಅದರ ಪ್ರಕಾರ ನಮ್ಮ ಮನಸ್ಸು ಹಾಳಾಗಿ ಹೋಗ್ತದೆ. ದೇವರು ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ. ದೇವರು ಮನುಷ್ಯರನ್ನು ಯಥಾರ್ಥವಂತರನ್ನಾಗಿ ಸೃಷ್ಟಿಸಿದ್ದಾರೆ. ಆದರೆ ಅವರೇ ವಿವಿಧವಾದ ತಂತ್ರಗಳನ್ನು ಕಲ್ಪಿಸಿಕೊಂಡು ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ತಿದ್ದಾರೆ. ಈ ದಿನಗಳಲ್ಲಿ ಹೊರಗಡೆಯಿಂದ ಬರುವ ಯುದ್ಧಗಳಿಗಾಗಿ ನಾವು ಭಯಪಡ್ತಿದ್ದೇವೆ. ಆದರೆ ನಿಮ್ಮ ಅಂತರಂಗದಲ್ಲಿ ನಡೆಯುವ ಯುದ್ಧದ ಕುರಿತಾಗಿ ನೀವು ಎಂದಾದರೂ ಆಲೋಚಿಸಿದ್ದೀರಾ?
ನಿಮ್ಮ ಮನಸ್ಸಿನಲ್ಲಿರುವ ಹೋರಾಟಗಳಲ್ಲಿ ಯಾರು ಜಯಿಸುತ್ತಿದ್ದಾರೆ? ನೀತಿಯೋ ಅನೀತಿಯೋ? ದೇವರೋ ಆ ದೆವ್ವವೋ? ಕೇಡು ಮಾಡುವುದಕ್ಕಾಗಿ ತವಕ ಪಡ್ತಾ ಇದ್ದೀರೋ, ಮೇಲುಂಟು ಮಾಡುವುದಕ್ಕಾಗಿ ಆಶಿಸುತ್ತಾ ಇದ್ದೀರೋ? ಪ್ರತಿ ಸಾರಿ ನಮ್ಮ ಮನಸ್ಸಿನಲ್ಲಿ ಈ ಸಂದಿಗ್ಧತೆ ಇರುತ್ತೆ. ಒಂದು ಆಸೆ ಬಂದಾಗ ಇದನ್ನು ಮಾಡಬೇಕೆಂಬುದಾಗಿ ಒಂದು ಕಡೆ ಅರಿವಾಗುತ್ತೆ, ಇದು ತಪ್ಪು, ಇದು ಪಾಪ, ಇದು ಒಳ್ಳೆಯದಲ್ಲ ಎಂದು ಹೇಳುವಂಥದ್ದು ಮತ್ತೊಂದು ಕಡೆ ನಿಮ್ಮ ಹೃದಯದೊಳಗೆ ಹೋರಾಟ ನಡೆಯುತ್ತಿರುತ್ತೆ. ಆದರೆ ನೀವು ಯಾವ ರೀತಿಯಾಗಿ ನಿಮ್ಮ ಮನಸ್ಸನ್ನು ತುಂಬಿಸಿಕೊಳ್ಳುತ್ತಾ ಇದ್ದೀರೋ ಅದರ ಮೇರೆಗೆ ನಿಮ್ಮ ಬಲ, ನಿಮ್ಮ ಫೋರ್ಸ್, ನಿಮ್ಮ ಪ್ರೇರೇಪಣೆ ದುಷ್ಟ ಕಾರ್ಯಗಳಿಂದ ತುಂಬಿಸಿಕೊಳ್ಳುವುದಾದರೆ, ಆ ದುಷ್ಟ ಕಾರ್ಯ ಮಾಡುವುದಕ್ಕಾಗಿ ದೇವರಿಂದ, ದೇವರ ಕಾರ್ಯಗಳಿಂದ ಒಂದು ವೇಳೆ ತುಂಬಲ್ಪಡೋದಾದರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಈ ಮನಸ್ಸು ನೀವೂ ಹೊಂದಿಕೊಳ್ಳಿರಿ ಎಂದು ಬೈಬಲ್ ಹೇಳುತ್ತೆ. ಯಾವುದೋ ಆ ಮನಸ್ಸು? ಇತರರ ಕುರಿತು ಆಲೋಚಿಸುವಂತಹ ಮನಸ್ಸು, ದಯವುಳ್ಳ ಮನಸ್ಸು, ಪ್ರೀತಿಯುಳ್ಳ ಮನಸ್ಸು, ತ್ಯಾಗ ಮಾಡುವುದಕ್ಕಾಗಿ ಆಸೆ ಪಡುವ ಮನಸ್ಸು. ಈ ದಿನ ಹಾನಿ ಮಾಡಲು ತವಕಿಸುತ್ತಾರೆ, ಕೇಡು ಮಾಡುವುದಕ್ಕೂ ತವಕಿಸುತ್ತಾರೆ. ತಮ್ಮ ಮನಸ್ಸು ತುಂಬ ದ್ವೇಷ, ಅಸೂಯೆ ತುಂಬಿಸಿಕೊಂಡು ತಮ್ಮ ಹೃದಯವನ್ನು, ಜೀವಿತವನ್ನು ತಮ್ಮನ್ನು ತಾವು ಹಾಳು ಮಾಡಿಕೊಳ್ತಾ ಇನ್ನೂ ಅನೇಕರು ಹಾಳು ಮಾಡುವವರಾಗಿ ಉಳ್ಕೊಂಡಿದ್ದಾರೆ. ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥವರು ಧನ್ಯರು. ಸೈತಾನನು ಕೂಡ ಪ್ರಿಯರೇ ಈ ದಿನಗಳಲ್ಲಿ ಬಹಿರಂಗವಾದಂತಹ ಆ ಯುದ್ಧ ಮಾಡುತ್ತಾ ಇಲ್ಲವೇನೋ, ಆದರೆ ನೀವು ಕ್ರಿಯೆಗಳಲ್ಲಿ, ಅಸಭ್ಯವಾದ ಪಾಪ ಕಾರ್ಯಗಳಲ್ಲಿ ಒಂದು ವೇಳೆ ನೇರವಾಗಿ ಪಾಲ್ಗೊಳ್ಳುತ್ತಾ ಇಲ್ಲವೇನೋ, ಆದರೆ ಅವುಗಳನ್ನೆಲ್ಲ ನೀವು ವ್ಯತಿರೇಕಿಸುತ್ತಾ ಇದ್ದೀರೇನೋ, ಆದರೆ ಕ್ರಿಯೆಯಲ್ಲಿ ಮಾಡುವ ವ್ಯಭಿಚಾರ, ಕ್ರಿಯೆಯಲ್ಲಿ ಮಾಡುವ ಹತ್ಯ, ಕಳ್ಳತನ, ಮೋಸ ಇವೆಲ್ಲ ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ತಿವೆ. ನಿಮ್ಮ ಮನಸ್ಸು ಅವುಗಳಿಂದ ಪ್ರಭಾವ ಬೀರ್ತಿವೆ. ನೋಡಿರಿ, ಒಂದು ಮಗು ಬೆಳೆಯುತ್ತಿರುವಾಗ ಆ ಮಗುವನ್ನು ನಾವು ಸರಿಯಾದ ಮಾರ್ಗದಲ್ಲಿ ಬೆಳೆಸುವುದಾದರೆ ಆ ಮಗುವಿನ ಮನಸ್ಸು ಕರೆಕ್ಟ್ ಆಗಿರುತ್ತೆ. ಈ ದಿನ ಹೃದಯದ ಕುರಿತು ಆಲೋಚಿಸುವಂಥವರು, ನೀತಿ ನ್ಯಾಯವುಳ್ಳವರಾಗಿರಬೇಕೆಂದು ಆಶಿಸುವಂಥವರು, ದೇವರು ಕೊಟ್ಟಿರುವ ಮಕ್ಕಳನ್ನು ದೇವರ ವಾಕ್ಯದಿಂದ, ಕ್ರಮಶಿಕ್ಷಣೆಯಿಂದ ಬೆಳೆಸಬೇಕೆಂಬ ಆಸೆಯುಳ್ಳ ತಂದೆತಾಯಿಗಳು ಬಹಳ ಅಪರೂಪವಾಗ್ತಿದ್ದಾರೆ. ಅದಕ್ಕೆ ಈ ಕಾಲದ ಯುವಕರು ಮಿತಿಮೀರಿದವರಾಗಿ ತಿರುಗಾಡ್ತಿದ್ದಾರೆ, ತಿರುಗಿ ಬೀಳುತ್ತಿದ್ದಾರೆ. ಅವರು ಎಷ್ಟೋ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಬದುಕನ್ನು, ವ್ಯರ್ಥಕರವಾದ ಬದುಕನ್ನು ಬದುಕುವುದರಿಂದ ವ್ಯರ್ಥ ಮಾಡಿಕೊಳ್ತಿದ್ದಾರೆ. ನಿಮ್ಮ ಮನಸ್ಸು ದೇವರಿಗೆ ಒಪ್ಪಿಸಿಕೊಡುವುದಾದರೆ, ನಿಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡುವುದಾದರೆ, ನಿಮ್ಮ ಹೃದಯವನ್ನು ವಾಕ್ಯದಿಂದ ತುಂಬಿಸಿಕೊಳ್ಳುವುದಾದರೆ, ಪ್ರತಿ ಪಾಪ ಎಂಥದೆಂದು ನೀವು ಕಂಡುಕೊಳ್ಳುತ್ತೀರಿ, ಅವುಗಳನ್ನು ಎದುರಿಸುತ್ತಾ ಕೊನೆಗೆ ಜಯಿಸುತ್ತೀರಿ. ನಮ್ಮ ಮಕ್ಕಳು ಬೆಳೆಯುತ್ತಿರುವ ಹಾಗೆ ಸ್ಕೂಲ್ಗೆ ಹೋಗ್ತಾರೆ. ಈಗಾಗಲೇ ಸ್ಕೂಲ್ ಸ್ಟಾರ್ಟ್ ಆಗಿ 1-2 ತಿಂಗಳಾಗಿವೆ ಅಲ್ಲವೇ? ಮಕ್ಕಳು ಹೊರಗಡೆ ಹೋದ ನಂತರ ಅವರು ಎಂತಹ ಬೋಧನೆ ಕೇಳ್ತಿದ್ದಾರೆ, ಎಂಥವರೊಂದಿಗೆ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ, ಎಂತಹ ಲೋಕ ಕಾರ್ಯಗಳಿಂದ ತುಂಬಿಕೊಂಡಿದ್ದಾರೆ. ಗಂಟೆಗಳವರೆಗೂ ಸ್ಕೂಲ್ನಲ್ಲಿ ಅವರು ಸಮಯ ಕಳೆಯುತ್ತಿದ್ದಾರೆ. ವಾರಕ್ಕೆ 40 ಗಂಟೆ, 45 ಗಂಟೆ ಮಕ್ಕಳು ಸ್ಕೂಲ್ ಕಾಲೇಜಿನಲ್ಲೇ ಇರ್ತಾರಂತೆ. ಹಾಗಾದರೆ ಮನೆಯಲ್ಲಿರುವ ಸ್ವಲ್ಪ ಹೊತ್ತು ತಂದೆ ತಾಯಿಗಳಾಗಿ ನೀವು ಅವರನ್ನು ಬೆಳೆಸುವ ವಿಷಯದಲ್ಲಿ ಜವಾಬ್ದಾರಿ ತೆಗೆದುಕೊಳ್ತಿದ್ದೀರಾ? ಅವರಿಗೆ ಒಳ್ಳೆಯ ಆಹಾರ ಬಡಿಸ್ತಾ ಇದ್ದೀರಿ, ವಸ್ತ್ರ ಕೊಡಿಸುತ್ತಾ ಇದ್ದೀರಿ, ಅವರ ಫೀಸ್ಗಳನ್ನು ಕಟ್ತಾ ಇದ್ದೀರಿ. ಆದರೆ ಅವರು ತಮ್ಮ ಮನಸ್ಸಿನಲ್ಲಿ ದೇವರಿಗೆ ಸ್ಥಳ ಕೊಡುವ ಹಾಗೆ, ಅವರು ತಮ್ಮ ಹೃದಯದಲ್ಲಿ ಯಥಾರ್ಥತೆಯುಳ್ಳವರಾಗಿ ಜೀವಿಸುವ ಹಾಗೆ ಆ ನಿಮ್ಮ ಮಕ್ಕಳನ್ನು ಕ್ರಮಶಿಕ್ಷಣೆಯಲ್ಲಿ ಬೆಳೆಸುತ್ತಾ ಇದ್ದೀರಾ? ಅವರಿಗೆ ದೇವರ ದೈವಜ್ಞಾನ ಬೋಧಿಸುತ್ತಾ ಇದ್ದೀರಾ? ಈ ದಿನ ತಂದೆ ತಾಯಿಗಳಾಗಿ ನಾವು ವಿಫಲವಾಗಿರೋದ್ರಿಂದಲೇ ನಮ್ಮ ಮಕ್ಕಳು ವಿಪರೀತವಾದಂತಹ ಸ್ಥಿತಿಗೆ ಹೋಗ್ತಿದ್ದಾರೆ. ಆ ನಂತರ ನಾವು ಎಷ್ಟೇ ಬೊಬ್ಬೆ ಹುಡ್ಕೊಂಡು ಅಯ್ಯೋ ನಮ್ಮ ಮಕ್ಕಳು ಹೇಗಾದ್ರಲ್ಲವೇ ಎಂದು ದುಃಖಿಸಿದ್ರೆ ಏನು ಪ್ರಯೋಜನ? ಅದಕ್ಕೆ ಮನಸ್ಸು ಹತೋಟಿಯಲ್ಲಿಟ್ಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ನೀವು ನಿಮ್ಮನ್ನು ಕಂಟ್ರೋಲ್ ಮಾಡಿಕೊಳ್ಳದಂತೆ, ನಿಮ್ಮನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಳದಂತೆ ನೀವು ಬೇರೆಯವರಿಗೆ ಹತೋಟಿಗೆ ತರಲಿಕ್ಕಾಗಲ್ಲ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಇತರರಿಗೆ ಬೋಧಿಸಿದ ನಂತರ ನಾನು ಎಲ್ಲಿ ಭ್ರಷ್ಟನಾಗುತ್ತೇನೋ ಎಂದು ನನ್ನನ್ನು ನಾನು ಜಜ್ಜಿಕೊಳ್ಳುತ್ತಿದ್ದೇನೆ ಅನ್ನುತ್ತಾನೆ.
ನಾವಿತರರಿಗೆ ಏನನ್ನು ಬೋಧಿಸುತ್ತಿದ್ದೇವೋ ಏನನ್ನು ಹೇಳುತ್ತಿದ್ದೇವೋ ಅದರ ಪ್ರಕಾರ ನಾವು ಬದುಕಿ ತೋರಿಸಬೇಕು. ಮುಖ್ಯವಾಗಿ ಪ್ರಿಯರೇ, ನಮ್ಮ ಮಕ್ಕಳು ಬಹಳ ಹುಷಾರಾಗಿರ್ತಾರೆ, ಬಹಳ ಚುರುಕಾಗಿರ್ತಾರೆ. ಅವರು ನಾವು ಏನು ಹೇಳುತ್ತಿದ್ದೇವೆ ಎಂದು ಅವರು ನೋಡದೇ ಇರಬಹುದೇನೋ, ಆದರೆ ಖಚಿತವಾಗಿಯೂ ಅವರು ನಮ್ಮ ಜೀವನ ಶೈಲಿಯನ್ನು ಪರಿಶೀಲಿಸುತ್ತಾ ಇರ್ತಾರೆ, ನಮ್ಮ ಜೀವಿತ ವಿಧಾನವನ್ನು ಗಮನಿಸುತ್ತಾ ಇರ್ತಾರೆ. ಅದರ ಮೇರೆಗೆ ಅವರೊಳಗೆ ಕ್ರಿಯೆ ಜರುಗುತ್ತದೆ. ಹೇಳುವರೇ ಹೊರತು ಮಾಡುವುದಿಲ್ಲ ಎಂಬ ಫರಿಸಾರ ಭಕ್ತಿ ಬಹಳಷ್ಟಿದೆ ಪ್ರಪಂಚದಲ್ಲಿ. ಆದರೆ ಮಾಡಿ ತೋರಿಸಿದಂತಹ ಕ್ರಿಸ್ತನ ಹಾಗೆ ನಾವು ಜೀವಿಸುವಾಗಲೇ ನಮ್ಮ ಜೀವಿತದಲ್ಲಿ ಹತೋಟಿಯಲ್ಲಿಟ್ಕೊಳ್ಳಬಹುದು, ನಾವು ಇತರರನ್ನು ಹತೋಟಿಯಲ್ಲಿ ಇಡಬಹುದು. ಯೇಸು ದೇವಕುಮಾರನಾಗಿದ್ದು ತಾನು ಹೊಂದಿರುವ ಶ್ರಮೆಗಳ ಮೂಲಕ ವಿಧಿಯನಾಗುವುದನ್ನು ಕಲಿತುಕೊಂಡನು ಎಂದು ಪರಿಶುದ್ಧ ಸತ್ಯವೇದದಲ್ಲಿ ಬರೆಯಲಾಗಿದೆ. ಆತನು ಪ್ರಾರ್ಥನೆಯಲ್ಲಿ ಹೋರಾಡಿದ. ನಾವು ನಮ್ಮ ಮನಸ್ಸು ಮಾರ್ಪಡಿಸಿಕೊಳ್ಳುವುದಕ್ಕಾಗಿ ಯಾವ ಔಷಧಿ ಇಲ್ಲ. ನಮ್ಮ ಹೃದಯವನ್ನು ಮಾರ್ಪಡಿಸಿಕೊಳ್ಳುವುದಕ್ಕಾಗಿ ಕೆಟ್ಟ ಮನಸ್ಸು ತೆಗೆದುಹಾಕಿ ಒಳ್ಳೆ ಮನಸ್ಸಿಟ್ಕೊಳ್ಳೋಣ ಅಂದರೆ ನಮ್ಮಿಂದ ಆಗೋದಿಲ್ಲ. ಆದರೆ ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ನೂತನ ಹೃದಯ ನಿಮಗೆ ಕೊಡುವೆನು, ನೂತನ ಸ್ವಭಾವ ನಿಮಗೆ ಕೊಡುವೆನು ಎಂಬ ಮಾತು ಅಕ್ಷರಶಃ ನಿಜ. ನಿಮ್ಮ ಮನಸ್ಸು ಹತೋಟೆ ತಪ್ಪುತ್ತಾ ಇದೆಯಾ? ನಿಮ್ಮ ಮನಸ್ಸು ನಿಮ್ಮ ಸ್ವಾಧೀನದಲ್ಲಿ ಇದೆಯಾ? ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಜಯ ಇದೆಯಾ? ನಿಮ್ಮ ಮನಸ್ಸಿನೊಳಗೆ ಮಿತಿ ಇದೆಯಾ? ಪ್ರಶಾಂತತೆ ಇದೆಯಾ ಎಂದು ಪರಿಶೀಲಿಸಿಕೊಳ್ಳಿರಿ. ಹೋರಾಟಗಳು ಹೊರಗೆ ಎಷ್ಟಿದ್ರೆ ಏನು, ಅಂತರಂಗದಲ್ಲಿರುವ ಹೋರಾಟಗಳೇ ಅನೇಕರಿಗೆ ಹೋರಾಟ ಆಗಿವೆ. ಎರಡರ ಮಧ್ಯದಲ್ಲಿ ಒದ್ದಾಡುತ್ತಾ ತಮ್ಮ ಮನಸ್ಸಿನಲ್ಲಿ ಚೆದರಿ ಹೋಗ್ತಿದ್ದಾರೆ. ಕೆಲವರು ದ್ವಿಮನಸ್ಸುಳ್ಳವರಾಗುವುದಕ್ಕಾಗಿ, ಅಂದರೆ ಇಲ್ಲೊಂದು ಮಾತು ಅಲ್ಲೊಂದು ಮಾತು, ಇಲ್ಲೊಂದು ರೀತಿ ಅಲ್ಲೊಂದು ರೀತಿ, ಕಾಲಕ್ಕೆ ತಕ್ಕಂತೆ ಕೊಡೆ ಹಿಡಿಯುವುದು ಎನ್ನುವಂತೆ ಅಡ್ಜಸ್ಟ್ ಆಗ್ತಿದ್ದಾರೆ ಹೊರತು ಪರಿವರ್ತನೆ ಹೊಂದಬೇಕು ಎಂಬುದಾಗಿ ಬಯಸ್ತಾ ಇಲ್ಲ. ಬೆಳಕಿಗೂ ಕತ್ತಲೆಗೂ ಸಂಬಂಧವಿಲ್ಲ, ಕೇಡಿಗೂ ಮೇಲಿಗೂ ಒಡನಾಟವಿಲ್ಲ. ಒಳ್ಳೆಯದು ಕೆಟ್ಟದು ಒಂದಾಗಲ್ಲ, ಬೆಳಕು ಕತ್ತಲು ಬೆರೆತುಕೊಳ್ಳುವುದಿಲ್ಲ ಎಂಬ ವಾಸ್ತವವನ್ನು ಗುರುತಿಸಲಾರದೆ ಯಾವುದೇ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ಉಳ್ಕೊಳ್ತಿದ್ದಾರೆ. ಹೃದಯದಲ್ಲಿ ಜಯ ಬೇಕಾದರೆ ನಿಮ್ಮ ಹೃದಯವನ್ನು ನೀವು ಹತೋಟಿಯಲ್ಲಿ ಇಟ್ಕೊಳ್ಳದೇ ಇರೋದ್ರಿಂದ, ನಿಮ್ಮ ಹೃದಯ ನೀವು ಚೆನ್ನಾಗಿಟ್ಕೊಂಡು ಸರಿಪಡಿಸಿಕೊಳ್ಳಲಿಕ್ಕಾಗದೇ ಇರೋದ್ರಿಂದ, ಹೌದು, ಎಷ್ಟು ಸಾರಿ ನೀವು ಹೇಳೋದಿಲ್ಲ, ಇನ್ನು ಮುಂದೆ ನಾನು ಬೈಯಲ್ಲ, ಇನ್ನೆಂದಿಗೂ ಇಂತಹ ಕೆಲಸ ಮಾಡಲ್ಲ, ಇನ್ನೆಂದಿಗೂ ಹೀಗಿರಲ್ಲ ಎಂದು ಅಂದುಕೊಳ್ತಾ ಇದ್ದೀರಿ. ಆದರೆ ನಿಮ್ಮಿಂದ ಆಗೋದಿಲ್ವಲ್ಲ? ಅದಕ್ಕೆ ನಿಮ್ಮ ಹೃದಯ ದೇವರಿಗೆ ಒಪ್ಪಿಸಿಕೊಡಿರಿ. ನನ್ನ ಮಗನೇ, ನಿಮ್ಮ ಹೃದಯ ಕೊಡು ಎಂದು ದೇವರು ಕೇಳ್ತಿದ್ದಾರೆ. ಹಾಳಾಗಿ ಹೋದ ಹೃದಯ ಸರಿಪಡಿಸಬಲ್ಲಾತನು. ರಿಪೇರಿಗೆ ಬಂದಾಗ ಒಂದು ಕಾರ್ ವಿಷಯದಲ್ಲಿ ನೋಡಿ, ಮೆಕ್ಯಾನಿಕ್ಗೆ ಕೊಟ್ರೆ ಹಿ ವಿಲ್ ಸೆಟ್ ಇಟ್ ರೈಟ್. ಹಾಗೆ ನಿಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ನಿಮ್ಮ ಹೃದಯವನ್ನು ಬದಲಾಯಿಸಿ ನೂತನಪಡಿಸಿ ನೂತನ ಮನಸ್ಸು ನಿಮಗೆ ಕೊಡ್ತಾರೆ, ನೂತನ ಬುದ್ಧಿ ಕೊಡ್ತಾರೆ, ನೂತನ ಹೃದಯ ನಿಮಗೆ ಕೊಡ್ತಾರೆ ಎಂದು ಹೇಳಿದ ದೇವರು ನಮ್ಮ ಜೀವಿತದಲ್ಲಿ ದಿವ್ಯದಾನ ನಾವು ಹೊಂದುವ ಹಾಗೆ ನಮ್ಮ ಮಾತುಗಳಲ್ಲಿಯೂ, ನಮ್ಮ ಕ್ರಮ ಪದ್ಧತಿಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ಯಥಾರ್ಥರಾಗಿ ಒಂದೇ ರೀತಿಯಾಗಿರುವ ಹಾಗೆ ಪರಿಶುದ್ಧಾತ್ಮನು ನಮಗೆ ಏಕ ಮನಸ್ಸನ್ನು, ಏಕ ದೃಷ್ಟಿಯನ್ನು, ಏಕ ಮನಸ್ಸನ್ನು ಅನುಗ್ರಹಿಸುತ್ತಾರೆ. ನಿಮ್ಮ ಮನಸ್ಸು ಹಲವಾರು ವಿಧದಲ್ಲಿ ಚದರಿ ಹೋಗ್ತಿದೆಯಾ? ನಿರುತ್ಸಾಹದಿಂದ ಕುಗ್ಗಿ ಹೋಗ್ತಿದೆಯಾ? ಅಸೂಯೆ ದ್ವೇಷಗಳಿಂದ ಹೋರಾಡ್ತಾ ಇದ್ದೀರಾ? ನಿಮ್ಮನ್ನು ನೀವೇ ಅಸಹಿಸಿಕೊಳ್ಳುತ್ತಾ ನಿಮ್ಮ ಜೀವಿತವನ್ನು ನೀವೇ ಮೆಚ್ಚಿಕೊಳ್ಳಲಾರದಂತಹ ಕ್ಷಮಿಸಲಾರದ ಪರಿಸ್ಥಿತಿಯಲ್ಲಿ ಅಸಮಾಧಾನದಿಂದ ಮುಂದೆ ಸಾಗ್ತಿದ್ದೀರಾ? ನಿಮ್ಮ ಮನಸ್ಸು ದೇವರಿಗೆ ಒಪ್ಪಿಸಿಕೊಡಿರಿ. ಯಾವನ ಮನಸ್ಸು ದೇವರೇ ನಿಮ್ಮ ಮೇಲೆ ಆತುಕೊಳ್ಳುವುದೋ ಅವನನ್ನು ಪೂರ್ಣ ಶಾಂತನನ್ನಾಗಿ ನೀವು ಕಾಪಾಡುವಿರಿ ಎಂದು ಹೇಳಿರುವ ಹಾಗೆ ದೇವರ ಮೇಲೆ ನಂಬಿಕೆ ಇಟ್ಟು ದೇವರಿಗೆ ನಿಮ್ಮ ನಿಜಸ್ಥಿತಿ ಏನೆಂದು ಹೇಳಿಕೊಂಡ್ರೆ ಆತನು ನಿಮ್ಮನ್ನು ಸರಿಪಡಿಸಬಲ್ಲನು. ಒಬ್ಬ ಡಾಕ್ಟರ್ ಮುಂದೆ, ಲಾಯರ್ ಮುಂದೆ ಸುಳ್ಳಾಡಬಾರದಂತೆ. ಡಾಕ್ಟರ್ ಬಳಿಗೆ ಹೋದಾಗ ನಿಮ್ಮ ವ್ಯಾಧಿಯಿಂದ ಬಿಡುಗಡೆ ಹೊಂದಬೇಕಾದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕೇ ಹೊರತು ನನಗೇನೂ ಆಗಿಲ್ಲ, ಚೆನ್ನಾಗಿದ್ದೇನೆ ಎಂದು ಹೇಳಿದ್ರೆ ನಿಮಗೆ ಹೇಗೆ ಚಿಕಿತ್ಸೆ ಸಿಗುತ್ತೆ? ಒಬ್ಬ ಲಾಯರ್ ಬಳಿಗೆ ಹೋಗಿ ನನಗೆ ನ್ಯಾಯ ಬೇಕು ಅಂದ್ಕೊಂಡಾಗ ನಿಮ್ಮ ಸ್ಥಿತಿ ಏನೆಂದು ಅವರು ಸರಿಯಾಗಿ ತಿಳ್ಕೊಳ್ಳದೆ ನಿಮ್ಮ ಪರವಾಗಿ ಹೇಗೆ ವಾದಿಸ್ಲಿಕ್ಕಾಗತ್ತೆ? ಹಾಗೆಯೇ ದೇವರ ಮುಂದೆ ಹೋಗುವಾಗ ನಿಮ್ಮ ನಿಜ ಸ್ಥಿತಿಯನ್ನು, ನಿಮ್ಮ ಹೃದಯ ಸ್ಥಿತಿಯನ್ನು ಆತನ ಸನ್ನಿಧಿಯಲ್ಲಿ ಹೇಳಿಕೊಳ್ಳುವಾಗ ಆತನು ನಿಮ್ಮನ್ನು ಸ್ಥಿರಪಡಿಸುತ್ತಾನೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತಾನೆ. ಎಷ್ಟೇ ಶೋಧನೆಗಳು, ಹೋರಾಟಗಳು ಬಂದರೂ ಕೂಡ ಜಯಿಸಬಲ್ಲಂತಹ ಆಧ್ಯಾತ್ಮಿಕ ಶಕ್ತಿ ಕೊಡುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ಹಲವಾರು ರೀತಿಯಲ್ಲಿ ನಮ್ಮ ಆಲೋಚನೆಗಳು ಚೆದರಿ ಹೋಗುತ್ತಿರುವಾಗ, ನಮ್ಮ ತೀರ್ಮಾನಗಳು ಎಷ್ಟೋ ಸಾರಿ ನಿಮ್ಮನ್ನು ದುಃಖಪಡಿಸುವಂಥವುಗಳಾಗಿ,
ಹಾನಿಕರವಾದವುಗಳಾಗಿ ಯಾವತ್ತೂ ಕೂಡ ಯಾರಿಗೂ ನಾವು ಪ್ರಯೋಜನಕರವಾಗಿರದೇ ಇರುವುದನ್ನು ನಾವು ಗಮನಿಸುವಾಗ ನಮ್ಮ ಮನಸ್ಸಿನಲ್ಲಿ ನಾವು ಏನಾಗಿದ್ದೇವೋ ಅದೇ ನಮ್ಮ ನಿಜ ಸ್ಥಿತಿಯಾಗಿದೆ ಎಂದು ಗ್ರಹಿಸಿ ಏನೇನೋ ಸಾಧಿಸಿದ್ದೇನೆಂದು ಹೇಳಿಕೊಳ್ಳುವುದಕ್ಕಿಂತ ನನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕೆ ನಾನು ಕಲಿತುಕೊಂಡಿದ್ದೇನೆ. ನನ್ನ ದೇವರು ಆತ್ಮಶಕ್ತಿಯ ಮೂಲಕ ನನ್ನ ಶರೀರ ಕಾರ್ಯಗಳನ್ನು ನಾನು ಜಯಿಸುವಂತೆ ಕರ್ತನು ಸಹಾಯ ಮಾಡುತ್ತಿದ್ದಾರೆ ಎಂಬ ನಂಬಿಕೆ ನಮಗುಂಟಾಗುವ ಹಾಗೆ ನಮ್ಮ ನಿಜ ಸ್ಥಿತಿಯನ್ನು ನಿಮ್ಮ ಸನ್ನಿಧಿಯಲ್ಲಿ ಹೇಳಿಕೊಳ್ತಾ ನೀವು ಕೊಡುವ ಬಿಡುಗಡೆಯೊಂದಿಗೆ ಜಯ ಜೀವಿತ ಜೀವಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ ಪ್ರಿಯರೇ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ಟೆಕ್ಸ್ಟ್ ನಿಮಗೆ ಕಳಿಸಲಿಕ್ಕಾಗದೇ ಇರೋದಾದರೆ ಕೊಡಲ್ಪಟ್ಟಿರುವಂತಹ ನಂಬರ್ಗೆ ನೇರವಾಗಿ ನಮಗೆ ಕರೆ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಲು, ನಮ್ಮ ತಂಡದವರೆಲ್ಲ ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ದೇವರು ತಪ್ಪದೆ ಉತ್ತರ ಕೊಡ್ತಾರೆ. ಮತ್ತೊಮ್ಮೆ ಆ ನಂಬರ್ ಹೇಳ್ತೇನೆ, 8939731313 ನಂಬರ್ಗೆ ಪ್ರತಿದಿನ ನೀವು ಕರೆ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸುವುದಕ್ಕಾಗಿ ನಾವು ಯಾವಾಗಲೂ ಸಿದ್ಧರಾಗಿದ್ದೇವೆ. ಹಾಗಾಗಿ ನಿಮ್ಮ ಮನವಿಗಳನ್ನು ಮೇಲಿಂದ ಮೇಲೆ ನಮಗೆ ಕಳಿಸಿಕೊಡಿರಿ. ಯಾರ್ಯಾರು ಈ ಕಾರ್ಯಕ್ರಮ ವೀಕ್ಷಿಸುತ್ತಾ ಇದ್ದೀರೋ ನಿಮ್ಮ ಹೆಸರು, ಊರು, ಡೀಟೇಲ್ಸ್ನೊಂದಿಗೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿಕೊಡಿರಿ. ನಿಮಗೋಸ್ಕರ ವೈಯಕ್ತಿಕವಾಗಿಯೂ ಸಭೆಯಾಗಿಯೂ ನಾವು ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಜಯ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾತ್ರವಲ್ಲ, ಈ ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೆಯೇ ಇತರ ಭಾಷೆಗಳಲ್ಲಿಯೂ ಕೂಡ ಈ ಯೂಟ್ಯೂಬ್ನಲ್ಲಿ ಕನ್ನಡ, ತೆಲುಗು, ಹಿಂದಿ, ಮಲಯಾಳಂ, ಬೆಂಗಾಲಿ, ಬೇರೆ ಭಾಷೆಗಳ ಚಾನಲ್ ಕೂಡ ಇವೆ. ನೀವು ಡಾಕ್ಟರ್ ಜಯಪಾಲ್ ಮುಂದೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಟೈಪ್ ಮಾಡೋದಾದರೆ ನಿಮಗೆ ಆಯಾ ಭಾಷೆಗಳ ಒಂದು ಸಂದೇಶಗಳು ಲಭ್ಯವಾಗಿರುತ್ತವೆ. ಆ ಭಾಷೆ ಮಾತಾಡುವವರಿಗೆ ಕಾರ್ಯಕ್ರಮ ಶೇರ್ ಮಾಡಿ ಸೇವೆಯಲ್ಲಿ ಪಾಲ್ಗೊಳ್ಳಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.